ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಬಿ ನಾಗೇಂದ್ರ ಅವರಿಗೆ ಅವಕಾಶ ಕೊಟ್ಟ ನಂತರದಲ್ಲಿ ಬಿಜೆಪಿ ಹೋರಾಟವನ್ನು ರೂಪಿಸಿತ್ತು. ಮಾತ್ರವಲ್ಲದೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹ ಮಾಡಿತ್ತು. ಇದೀಗ ಬಿಜೆಪಿಯ ಹೋರಾಟ ಫಲಶ್ರುತಿ ಕಾಣುವ ಹಂತಕ್ಕೆ ಬಂದಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಒಗ್ಗಟ್ಟಿನ ಹೋರಾಟದ ಫಲವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ವಿವಾದಿತ ಅಥವಾ ಅನೇಕ ಆರೋಪಗಳನ್ನು ಹೊತ್ತಿದ್ದಂಥ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟವನ್ನು ರೂಪಿಸಿದೆ. ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿದ್ದಂಥ ವಿಷಯ, ಪಕ್ಷಕ್ಕೆ ವರ್ಚಸ್ಸನ್ನು ಕಡಿಮೆ ಮಾಡಿದ್ದಂಥ ವಿಷಯ ಇದೆ. ಇದನ್ನು ದೆಹಲಿ ನಾಯಕರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಈ ವಿದ್ಯಮಾನಗಳನ್ನು ಗಮನಿಸಿದಂಥ ಹೈಕಮಾಂಡ್ ಇದೀಗ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಒಳಿತು ಅಂತ ಹೇಳುವ ಹಂತದಲ್ಲಿದೆ. ಆದರೆ ಇವತ್ತೇ ರಾಜೀನಾಮೆ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೊಂದು ಸಮಯ ನಿಗದಿಯಾಗಿದೆ. ಅದು ನಾಳೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದರ ನಿರ್ಧಾರವಾಗುವಂಥ ದಿನ. ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಳ್ತಾ ಇದ್ದಾರೆ. ಕಾರಣ ಅಂದರೆ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ನೋಡಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಮೊದಲ ಅಧಿವೇಶನ ಬರೀ ಸದ್ದುಗದ್ದಲದಲ್ಲಿಯೇ ಕಲಾಪ ವ್ಯರ್ಥವಾಯಿತು. ಒಂದೇ ಒಂದು ಉಪಯೋಗವಾಗುವಂಥ ಚರ್ಚೆಗಳು ನಡೀಲಿಲ್ಲ. ರೈತರ ಸಮಸ್ಯೆ ಕೇಳಲಿಲ್ಲ, ಬರದ ಸಮಸ್ಯೆ ಕೇಳಲಿಲ್ಲ, ರಾಜ್ಯದಲ್ಲಿರುವಂಥ ಅನೇಕ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ಹೀಗಾಗಿ ಮುಜುಗರವನ್ನು ಅನುಭವಿಸಿರುವಂಥ ಕಾರಣಕ್ಕಾಗಿ ಸ್ವತಃ ನಾಗೇಂದ್ರ ರಾಜೀನಾಮೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಅನಿಸುತ್ತೆ. ಬಟ್ ಹೈಕಮಾಂಡ್ ನಾಳೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ.